ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ಇದೆ ಅಂದರೆ ಇವಾಗಲೇ ಎಂಡ್ ಮಾಡಿ ಮತ್ತೆ ಈ ವಿಡಿಯೋ ಹೊಸ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸಮ್ ವರ್ಡ್ಸು ನಂದು ಎಲ್ಲ ಹೇಳ್ಕೋಬೇಕು. ನಾನು ಏನೇನು ಮಾಡಿದೆ 2023ಯಲ್ಲಿ ಅಂತ ಹೇಳಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಫಾಸ್ಟು ನಾನು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಸ್ವೀಟ್ನೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಜಾಮೂನು ರೆಡಿ ಆಗಿದ್ದೀನಿ, ಕೆಲಸಕ್ಕೆ ಹೋಗಬೇಕು. ಸೊ 2023 ನಂದು ಹೇಗೆ ಹೋಗಿತ್ತು ಅಂತ ಅಂದರೆ ಸ್ವಲ್ಪ ಕಷ್ಟ, ಸ್ವಲ್ಪ ಸುಖ. ಹೇಗೆ ಅಂತಂದರೆ ಎಲ್ಲರ ಜೀವನದಲ್ಲಿ ಇರುತ್ತೆ ಅಲ್ವಾ. ನಾನು ಸ್ವಲ್ಪ ಓವರಾಗೇ ರಿಯಾಕ್ಟ್ ಮಾಡಿಬಿಟ್ಟೆ ಅನಿಸುತ್ತೆ ನನಗೆ. ಯಾಕಂದರೆ ಈ ನಡುವೆ ನನಗೆ ಅಂದರೆ ತುಂಬ ಬೇಗ ಕೋಪ ಬರೋದು. ಯಾರು ಎದುರುಗಡೆ ಇದ್ದಾರೆ ಏನೂ ಇಲ್ಲ, ಜಸ್ಟ್ ಹಂಗಂಗೆ ರಿಯಾಕ್ಟ್ ಮಾಡಿಬಿಡೋದು. ಪಾಪ ನನಗೆ ಯಾರು ಎಷ್ಟು ಚೆನ್ನಾಗಿ ನೋಡ್ಕೋತಾರೋ ಅವ್ರಿಗೂ ನಾನು ಬೈದ್ಬಿಟ್ಟು, ಈವನ್ ಎಲ್ರಿಗೂ ಅಷ್ಟೇ ನಾನು ಬೇಗ ಕೋಪ ಬರ್ತಾಯಿತ್ತು. ಏನು ನನಗೆ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಆ ಥರ ಅನ್ನಿಸ್ತಾಯಿತ್ತು. ಎಲ್ರಿಗೂ ಬೈದ್ಬಿಟ್ಟಿದ್ದೀನಿ. ಯಾರಾದರೂ ಏನಾದರೂ ಅಂದರೆ ಸಹಿಸ್ಕೊಳ್ಳೋ ಶಕ್ತಿನೇ ಇಲ್ಲ ನನಗೆ. ಪಾಪ ನನ್ನ ಮಗಳಿಗಂತೂ ಕೇಳಲೇಬೇಡಿ, ಅಷ್ಟೊಂದು ಇದು ಮಾಡಿದ್ದಾಳೆ ಅವಳು ನನಗೋಸ್ಕರ. ಅದಕ್ಕೆ ಹೊಸ ವರ್ಷದಲ್ಲಿ ನಾನು ಹೊಸ ವರ್ಷಕ್ಕೆ ಅಳಲ್ಲ ನಾನು. ಬಟ್ ನಾನು ಎಲ್ರಿಗೂ ತುಂಬ ಅಂದರೆ ತುಂಬಾ ಅಂದ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಹಾಗಲ್ಲ, ನಾನು ಏನು ಅನ್ನಲ್ಲ, ಯಾರಿಗೂ ಏನು ಅನ್ನಲ್ಲ. ಆದಷ್ಟು ಹೆಣ್ಣಿಗೆ ಒಂದು ತಾಳ್ಮೆ ಶಕ್ತಿ ಸಹನೆ ಅಂತ ಇರಬೇಕಂತೆ. ಅದು ನನಗಿರಲೇ ಇಲ್ಲ, ಯಾಕೋ ನನಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ಇನ್ಮೇಲೆ ನಾನು ಯಾರಿಗೂ ಏನು ಅನ್ನಲ್ಲ. ನನಗೆ ಏನು ಗೊತ್ತಾ, ನಾನು ಇಷ್ಟೆಲ್ಲ ಮಾಡ್ತೀನಿ ಬಟ್ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಅಂತ ಅನ್ನಿಸ್ತಾಯಿತ್ತು ನನಗೆ. ಅದಕ್ಕೆ ಬಟ್ ಇವಾಗ ನಾನು ಹಾಗೆಲ್ಲ ಏನು ಮಾಡಲ್ಲ. ಅವರೆಲ್ಲನೂ ನನಗೋಸ್ಕರನೇ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ನಂದು ಒಳ್ಳೆಯದಕ್ಕೋಸ್ಕರ ಹೇಳ್ತಾರೆ ಅಂತ ನನಗೆ. ಅದಕ್ಕೆ ಇನ್ಮೇಲೆ ನಾನು ಆ ಥರ ಮಾಡಲ್ಲ. ನಾನು ನಿಜ ಎಷ್ಟು ಆಯ್ತು ಅಷ್ಟು ನಾನು ಎಲ್ರಿಗೂ ನೀಟಾಗಿ ನೋಡ್ಕೊತೀನಿ. ನನಗೂ ಎಲ್ಲರೂ ನೋಡ್ಕೊತಾರೆ ಆ್ಯಕ್ಚುಲಿ. ನಮ್ಮ ಅತ್ತಿಗೆ ಆಗಲಿ, ನಮ್ಮ ಅಣ್ಣ ಆಗಲಿ, ನಮ್ಮಪ್ಪ, ನಮ್ಮಮ್ಮ ನಿಜ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನನಗೆ ಏನು ಕಮ್ಮಿ ಬೀಳಕ್ಕೆ ಕೊಡಲ್ಲ ಅಂದರೂ ನನಗೆ ಅಷ್ಟೊಂದು ಕೋಪ. ಇವಾಗ ಹಂಗೆ ಮಾಡಲ್ಲ ನಾನು. ನಿಜ ನಾನು ಈವನ್ ಎಲ್ರಿಗೂ ಅಂದ್ಬಿಟ್ಟಿದ್ದೀನಿ. ಯಾರು ಎತ್ತ ಏನು ಎದುರುಗಡೆ ಏನೂ ಇಲ್ಲ, ಜಸ್ಟ್ ಹಂಗೆ ರಿಯಾಕ್ಷನು. ಸಾರಿ ಎಲ್ರಿಗೂ ಸಾರಿ. ಸ್ಪೆಷಲಿ ನನ್ನ ಮಗಳಿಗಂತೂ ಬಿಗ್ ಸಾರಿ. ಯಾಕಂದರೆ ತುಂಬ ಬೈದಿದ್ದೀನಿ ಅವಳಿಗೆ ತುಂಬ. ಯಾಕಂದರೆ ಅವಳು ತುಂಬ ಲೇಜಿ. ನಾನು ಬೈತಾ ಇದ್ದರೆ ಹಂಗಂಗೆ. ಅದಕ್ಕೆ ಇವಾಗ ಬೈಯಲ್ಲ ನಾನು, ಚೆನ್ನಾಗಿ ನೋಡ್ಕೊತೀನಿ ಬಟ್ ಹಂಗೆ ಬೈತಾ ಇರ್ತೀನಿ. ಅದಕ್ಕೆ ಇವತ್ತು ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ತೀನಿ. ಆಫೀಸ್ಗೆ ಹೋಗಬೇಕು, ರೆಡಿ ಆಗ್ತಾಯಿದ್ದೆ. ಬಾಯ್ ಎಲ್ರಿಗೂ. ಹೊಸ ಜೀವನ, ಹೊಸ ಎಲ್ಲ ಸ್ಟಾರ್ಟ್ ಮಾಡೋಣ, ಓಕೆನಾ? ನಾನು ಅಷ್ಟೆಲ್ಲ ಅಂದ್ರೂ ಮತ್ತೆ ನನ್ನ ಜೊತೆ ಚೆನ್ನಾಗಿ ಉಳಿದು ಅಷ್ಟೊಂದು ಪ್ರೀತಿಯಿಂದ ಹ್ಯಾಟ್ಸ್ ಆಫು. ನನ್ನನ್ನು ಟಾಲ್ರೇಟ್ ಮಾಡೋದು ತುಂಬ ಕಷ್ಟ ಆ್ಯಕ್ಚುಲಿ. ನಾನೇ ಒಂದೊಂದು ಸಾರಿ ಯೋಚನೆ ಮಾಡ್ತೀನಿ, ತುಂಬ ಕಷ್ಟ ಕೊಡ್ತೀನಿ ನಾನು ಎಲ್ರಿಗೂ ನಿಜ. ಮತ್ತು ಈಗ ಹಾಗಾಗಲ್ಲ. ನಾನು ಕಂಟ್ರೋಲ್ ಮಾಡ್ತೀನಿ, ನನ್ನ ಕೋಪನ ಕಂಟ್ರೋಲ್ ಮಾಡ್ತೀನಿ. ಬಾಯ್ ಎಲ್ರಿಗೂ. ಸಿಗ್ತೀನಿ. ಓವರ್ ಆಯ್ತಲ್ವ ನಂದು. ಇಲ್ಲಿ ನೋಡಿ, ಇದು ನ್ಯೂ ಇಯರ್ ಈವ್ನಿಂಗ್ ಕೆಲಸ. ನಾನು ಹಾಫ್ ಡೇ ಬಂದುಬಿಟ್ಟಿದ್ದೆ, ಬೇಗ ಬಂದುಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಸ್ವಲ್ಪ ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದೆ. ಮುಖಕ್ಕೆಲ್ಲ ಎಣ್ಣೆ ಬಡ್ಕೊಂಡು ಕೂತಿದ್ದೆ. ಯಾಕಂದರೆ ತುಂಬ ಬೇಗ ಎದ್ದೇಳ್ತೀನಲ್ವ, ಮೈಕೆಲ್ಲ ಫುಲ್ಲು ಒಡೆದೋಗಿರೋ ಥರ ಆಗಿತ್ತು. ಅದಕ್ಕೆ ಎಣ್ಣೆ ಬಡ್ಕೊಂಡು ಕೂತ್ಕೊಂಡಿದ್ದೆ, ಏನೋ ಕೆಲಸ ಮಾಡ್ತಾಯಿದ್ದೆ. ಫುಲ್ಲು ಅದರಲ್ಲೇ ಮುಳುಗೋಗ್ಬಿಟ್ಟು
ಆ್ಯಕ್ಚುಲಿ ಏನು ಮಾಡ್ತಾಯಿಲ್ಲ ಅಲ್ವಾ ಲ್ಯಾಪ್ಟಾಪಲ್ಲಿ, ಅದಕ್ಕೆ ಏನೂ ಗೊತ್ತಾಗ್ತಾನೆ ಇರಲಿಲ್ಲ ನನಗೆ. ಅದಕ್ಕೆ ಏನೋ ಕೆಲಸ ಮಾಡಿಕೊಂಡು ಹಂಗೆ ಎಲ್ಲ ಏನೇನೋ ಚೆಕ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಅದನ್ನೇ ಮಾಡ್ಕೊಂಡು ಕೂತಿದ್ದೆ. ಈವ್ನಿಂಗು ಯಾವಾಗ ಟೈಮ್ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಮತ್ತು ಡೈರೆಕ್ಟ್ ನೆಕ್ಸ್ಟ್ ಡೇನೇ ಶೂಟ್ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಹಾಯ್, ಗುಡ್ ಮಾರ್ನಿಂಗ್. ನಾನು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಹೋಗುವಾಗ ಒಂದು 5 ನಿಮಿಷ ಮಾತಾಡ್ಬಿಟ್ಟು ಹೋಗೋಣ ನಿಮ್ಮ ಜೊತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮ್ಮ ಅಂದರೆ ವಿದೌಟ್ ನೀವೆಲ್ಲ ನಾನೇನು ಇಲ್ಲವೇ ಇಲ್ಲ. ಸೊ ಹಾಗಾಗಿ ಇವಾಗ ಒಂದು ಫ್ಯಾಮಿಲಿ, ಒಂದು ಬಾಂಡಿಂಗ್ ಅಂತ ಬಂದುಬಿಟ್ಟಿದೆ ಅಲ್ಲ. ಸೊ ಹಾಗಾಗಿ ಒಂದು 5 ನಿಮಿಷ ಮಾತಾಡ್ಬಿಟ್ಟು ಹೋಗೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು 2nd ಆಫ್ ಜನವರಿ. ಎಲ್ರಿಗೂ ನೆನ್ನೆ ಎಲ್ಲ ಡೇ ಎಲ್ಲ ಚೆನ್ನಾಗೋಗಿದೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀರ, ಎಲ್ಲ ಸುತ್ತಾಡಕ್ಕೆ ಹೋಗಿರ್ತೀರ. ಪೀಸ್ ಆಫ್ ಮೈಂಡಿಂದ ವರ್ಷ ಪೂರ್ತಿ ಹಿಂಗೆ ಸಾಗಲಿ ನಮ್ಮ ಜೀವನ ಅಂತ ಅಂದ್ಕೊಂಡಿರ್ತೀರ. ಎಸ್, ನೀವು ಏನೇನು ಪ್ರೇ ಮಾಡಿರ್ತೀರ ಅದೆಲ್ಲ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ನನಗೂ ಒಳ್ಳೆಯದಾಗಲಿ ಅಂತ ನೀವು ಬೇಡ್ಕೊಳ್ಳಿ. ಸೊ ಏನಿಲ್ಲ, ಇವತ್ತು ವಿಡಿಯೋ ಮಾಡಿರಲಿಲ್ಲ ನಿನ್ನೆ. ಆ್ಯಕ್ಚುಲಿ ಹಾಫ್ ಡೇ ಇತ್ತು ನಿನ್ನೆ, ಬಟ್ ನನಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಅನ್ನೋ ಥರ ಆಗಿತ್ತು. ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳಿ ನಾನೇ ಮಲಗಿಬಿಟ್ಟೆ ಮನೆಯಲ್ಲಿ. ಎನಿವೆ ಏನಿಲ್ಲ, ನಿಮ್ಮೆಲ್ಲ ಆಶೀರ್ವಾದದಿಂದ ನನಗೂ ಒಳ್ಳೆಯದಾಗುತ್ತೆ. ಇವತ್ತೇನು ಮಾಡಿಲ್ಲ ನಾನು. ಲೇಟ್ ಆಯಿತು. ಏನು ಗೊತ್ತಾ, 10 ಡೇಸಿಂದ ಚಿನ್ನಿದು ರಜಾ ಇತ್ತು. ಸೊ ಹಾಗಾಗಿ ನನ್ನ ಸ್ವಲ್ಪ ರೂಟೀನೇ ಚೇಂಜ್ ಆಗಿಬಿಟ್ಟಿತ್ತು. ಇವಾಗ ಮತ್ತೆ ಟ್ರ್ಯಾಕಿಗೆ ಬರುತ್ತೆ. ಒಂದು ದಿವಸ ನಾವು ಇದು ಮಾಡಿದ್ದಿದ್ರೆ ಮತ್ತೆ ನೆಕ್ಸ್ಟ್ ಡೇಯಿಂದ ಅದೇ ಟ್ರ್ಯಾಕು ಬರುತ್ತೆ. ಸೊ ಹಾಗಾಗಿ ಏನೂ ಮಾಡಿರಲಿಲ್ಲ. ನಾಳೆಯಿಂದ ಮತ್ತೆ ಬೇಗ ಎದ್ದು ಅಡುಗೆ ಎಲ್ಲ ಮಾಡಬೇಕು. ಸೊ ನಾನು ಹೋಗ್ತಾಯಿದ್ದೀನಿ ಇವಾಗ. ಬಾಯ್. ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ಎಲ್ಲ ಸ್ಟೇ ಹ್ಯಾಪಿ. 2024 ನಿಮ್ಮ ಲೈಫಲ್ಲೆಲ್ಲ ಒಂದು ಖುಷಿ ಬರಲಿ ಅನ್ನೋದೇ ನನ್ನ ಆಸೆ. ಸೊ ಬನ್ನಿ, ಬಾಯ್ ಎಲ್ರಿಗೂ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ವೆಡ್ನಸ್ಡೇ ಮಾರ್ನಿಂಗ್ ವ್ಲಾಗು. ಕರೆಕ್ಟ್ ಆ್ಯಸ್ ಯೂಶ್ವಲ್ ನಾನು ಡೈಲಿ ಹೇಗೆ ಎದ್ದೇಳ್ತೀನೋ ಹಾಗೆ 5:30ಗೆಲ್ಲ ಎದ್ಬಿಟ್ಟಿದ್ದೆ. ಆ್ಯಕ್ಚುಲಿ ನಾನು ಈವ್ನಿಂಗ್ ಟೈಮಲ್ಲಿ ಈ ಥರದ್ದೆಲ್ಲ ಮಾಡ್ಕೊಂಡಿಡಬೇಕು, ಬಟ್ ನಾನು ಮಾಡ್ಕೊಳ್ಳೋದೇ ಇಲ್ಲ. ಈವ್ನಿಂಗ್ ಟೈಮಲ್ಲಿ ಏನೂ ಕೆಲಸ ಮಾಡಬೇಕು ಅನಿಸಲ್ಲ ನನಗೆ. ಅದಕ್ಕೆ ಗೋಧಿ ಹಿಟ್ಟು ಎಲ್ಲ ತೆಕ್ಕೊಂಡಿರಲಿಲ್ಲ. ಪ್ಯಾಕೆಟ್ ಇವಾಗಲೇ ಕಟ್ ಮಾಡಿದೆ. ಹಿಟ್ಟನ್ನ ಅದ್ಕೋಬೇಕು. ಆಮೇಲೆ ತರಕಾರಿ ಏನೂ ಇರಲಿಲ್ಲ. ಏನು ಮಾಡಬೇಕು ನನಗೆ 1 ಡೇ ಬಿಫೋರು ನೆನಪೇ ಆಗಲ್ಲ ಏನು ಮಾಡಬೇಕು ಅಂತ. ಮನೆಗೆ ಬರೋ ಟೆನ್ಷನ್ ಬೇರೆ ಇರುತ್ತೆ, ಟೈಮ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ತರಕಾರಿ ತಗೊಂಡು ಬಂದಿರಲಿಲ್ಲ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ ಗೊತ್ತಾ, ಈರುಳ್ಳಿ ಪಲ್ಯ ಮಾಡಿದರೆ ಹೇಗಿರುತ್ತೆ ಅಂತ ಈರುಳ್ಳಿ ಪಲ್ಯ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು, ಅದಕ್ಕೆ ಫಸ್ಟು ಹಿಟ್ಟಾದರೂ ಅಂದರೆ ಕಲಸಿಟ್ಬಿಟ್ರೆ ಅದು ಒಂದು 10 ಮಿನಿಟ್ಸ್ಗೆ ರೆಸ್ಟ್ಗೆ ಇರುತ್ತಲ್ವ. ಸೊ ಹಾಗಾಗಿ ನನ್ನ ಕಣ್ಣು ಹೆಂಗೆ ಉರಿತಾ ಇದೆ ಅಂದರೆ ಕೇಳಬೇಡಿ. ಬರೀ ಸಿಸ್ಟಮ್ ಇಲ್ಲ, ಫೋನ್ ನೋಡ್ಕೊತಾ ಇರ್ತೀನಲ್ವ, ತುಂಬ ಉರಿತಾ ಇರುತ್ತೆ. ಇಲ್ಲಿ ನೋಡಿ, ನಾನು ಒಂದು ಕಡೆ ರೈಸ್ಗೆ ಇಟ್ಟಿಟ್ಬಿಟ್ಟಿದ್ದೆ. ಆಮೇಲೆ ಒಂದು ಕಡೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ಬಾಣಲಿ ಇಟ್ಟಿದ್ದೀನಿ. ಈರುಳ್ಳಿ ನೋಡಿ, ಆ ಚಿಕ್ಕದಿತ್ತಲ್ವ, ಆ ಥರ ಕಟ್ ಮಾಡಿಕೊಂಡು ಇಟ್ಟಿದ್ದೀನಿ. ಎಣ್ಗಾಯಿ ಮಾಡ್ತಾರೆ ನೋಡಿ, ಬದನೆಕಾಯಿ ಎಣ್ಗಾಯಿ, ಆ ಥರ ಮಾಡೋಣ ಅಂತ ಪ್ಲ್ಯಾನ್ ಹಾಕಿ ನೋಡಿ. ಸುಮ್ಮನೆ ಈರುಳ್ಳಿ ಒಂದು ಒಗ್ಗರಣೆಗೆ ಹಾಕೋಣ ಅಂತ ಒಂದು ಅರ್ಧ ಈರುಳ್ಳಿ ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಇನ್ನು ಹಿಟ್ಟು ಚೆನ್ನಾಗಿ ಸೂಪರಾಗಿ ಒಂದು 10 ನಿಮಿಷದಲ್ಲೇ ಎಷ್ಟು ಚೆನ್ನಾಗಿ ಅಂದರೆ ಮೃದುವಾಗಿತ್ತು, ಅಂದರೆ ಸಾಫ್ಟಾಗಿತ್ತು ಅಂದರೆ ಕೇಳಬೇಡಿ. ಆ ಥರ ಆದರೆ ಖುಷಿಯಾಗುತ್ತೆ. ಇನ್ನೊಂದು ಕಡೆ ರೈಸ್ ಹಾಕ್ತಾಯಿತ್ತು, ಮತ್ತು ಒಂದು ಕಡೆ ಒಗ್ಗರಣೆ ಹಾಕ್ತಾಯಿದ್ದೆ. ನೋಡಿ, ಕರಿಬೇವು, ನನ್ನ ಕರಿಬೇವು ಹಾಕೋಕ್ಕೆ ಹೆದರಿಕೆ ಆಗುತ್ತೆ. ಕೊತ್ತಂಬರಿ ಈ ಥರ ಕಟ್ ಮಾಡಿ ಫ್ರಿಜ್ಜಲ್ಲಿ ಹಾಕ್ಕೊಂಡು ಇಟ್ಬಿಟ್ರೆ ಟೆನ್ಷನ್ ಇರೋಲ್ಲ. ಆವಾಗವಾಗ ತೊಗೊಂಡು ಹಂಗಂಗೆ ಹಾಕ್ಕೋಬೋದು. ಇಲ್ಲಾಂದರೆ ಮತ್ತೆ ಆವಾಗವಾಗಲೇ ಕಟ್ ಹಾಕು ಅಂದರೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಫ್ರಿಜ್ಜಲ್ಲಿ ಆ ಥರ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ನನ್ನ ಥರನೇ ಎಲ್ಲರೂ ಮಾಡಿರ್ತಾರೆ. ಕೆಲ್ಸಕ್ಕೆ ಹೋಗೋರು ಆಲ್ಮೋಸ್ಟ್ ಅಲ್ಲೆಲ್ಲ ಹಿಂಗೆ ಮಾಡ್ಕೊಂಡು ಇಟ್ಕೊಳ್ಳೋದು. ನೋಡಿ, ಹಂಗೆ ರೌಂಡ್ ಇರೋದು, ಹಂಗೆ ಅಕ್ಕ ಆನಿಯನ್ ಅಂತಾರಲ್ಲ ಹಾಗೆ ರೌಂಡ್ ಇರೋದು ಡೈರೆಕ್ಟ್ ಹಾಗೆ ಒಂದು 5 ನಿಮಿಷ ಅದರಲ್ಲೇ ಫ್ರೈ ಮಾಡ್ತೀನಿ. ಆ್ಯಕ್ಚುಲಿ ಈರುಳ್ಳಿನೇ ಮೊದಲು ಫ್ರೈ ಮಾಡ್ಕೋಬೇಕಿತ್ತು, ಬಟ್ ಡೈರೆಕ್ಟ್ ಒಗ್ಗರಣೆ ಹಾಕಿ ಅದರಲ್ಲೇ ಫ್ರೈ ಮಾಡೋಣ ಅಂತ ಮಾಡಿರಲಿಲ್ಲ. ನೋಡಿ, ಇಷ್ಟು ಸೂಪರ್ ಫಾಸ್ಟಾಗಿ ಮಾಡಿ ಹೇಗೆ ಮಾಡ್ತೀನಿ ಅಂತನ ಇಲ್ಲ, ಅದು ನಾನು
ಫಾರ್ವರ್ಡ್ ಮಾಡಿಟ್ಟಿದ್ದೀನಿ, ನನಗೆ ಸ್ಪೀಡಲ್ಲಿ ಮಾಡ್ತಾಯಿದ್ದೀನಿ, ಸ್ಪೀಡಲ್ಲಿ ವೀಡಿಯೋ ಇಟ್ಟಿದ್ದೀನಿ. ಸೊ ಹಾಗಾಗಿ ಹಂಗೆ ಅನ್ನಿಸ್ತಾ ಇದೆ ನಿಮಗೆ ನೋಡಿ. ನಿಮ್ಮ ಕಿಚನ್ ರೂಮ್ ನೋಡಿದ್ರಂತೂ ನೀವೇನಂತೀರೋ, ರಾತ್ರಿ ಎಲ್ಲ ಹಂಗಾಗಿರುತ್ತೆ ನೋಡಿ. ನನ್ನ ಕಣ್ಣಲ್ಲಿ ಡಾರ್ಕ್ ಸರ್ಕಲ್ಸ್ ಹೇಗೆ ಬಂದಿದೆ ಅಂತ, ಯಾಕಂದರೆ ಸಿಸ್ಟಮು ಫೋನು ನೋಡೋದ್ರಿಂದ ಹಾಗಾಗಿಬಿಟ್ಟಿದೆ, ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ಫುಲ್ಲು. ಅದಕ್ಕೇನು ಸೊಲ್ಯೂಷನ್ ಇದೆಯೋ ದೇವರಾಣಗೂ ನಂಗೆ ಗೊತ್ತಿಲ್ಲ, ಬಟ್ ಫುಲ್ಲು ಕಣ್ಣೆಲ್ಲ ಒಳಗಡೆ ಹೋಗಿರೋ ಥರ ಇದೆ. ನನಗೆ ಅನಿಸ್ತಾ ಇದೆ ಕಣ್ಣೆಲ್ಲ ಉರಿಯುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಂದು ಸ್ಪೆಕ್ಸ್ ಬೇರೆ ಹೋಗಿದೆ, ಮುರಿದು ಹೋಗಿಬಿಟ್ಟಿದೆ, ತಗೋಬೇಕು, ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಚಪಾತಿ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು. ಇವತ್ತು ನಾನು ಏನು ಸಿಂಪಲಾಗಿ ಆನಿಯನ್ ಪಲ್ಯ ಮತ್ತು ಆನಿಯನ್ ಎಣ್ಗಾಯಿ ಪಲ್ಯ, ಚೆನ್ನಾಗಿದೆ ಅಲ್ಲ ಹೆಸರು, ನಾನು ಇಟ್ಟಿರೋದು ಆನಿಯನ್ ಎಣ್ಗಾಯಿ ಪಲ್ಯ ಅಂತ. ಅದು ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ನಾನು, ಆ್ಯಕ್ಚುಲಿ ನೀರು ಹಾಕಿಲ್ಲ. ಕೈ ಸುಟ್ಕೊತೀನಿ ಅಂತ ಇದ್ದೀರಾ? ಹಾಗೇನಿಲ್ಲ, ತವ ಬಿಸಿಯಾಗಿದೆಯಲ್ವ ಅಂತ ನೋಡ್ತಾಯಿದ್ದೀನಿ. ಬೇರೆ ಟೈಮಲ್ಲಿ ಬೇಗ ಬಿಸಿ ಆಗುತ್ತೆ, ನಾನು ನೋಡಿದಾಗ ಬೇಗ ಬಿಸಿ ಆಗೋದೇ ಇಲ್ಲ. ಅದು ಎಲ್ಲ ನನ್ನ ಹಿಂದೆಯೇ ಇರುತ್ತೆ. ಬೆಳಗ್ಗೆ 5:15 ಕರೆಕ್ಟ್ ನಿಂತ್ಕೊತೀನಿ ನಾನು ಅಡುಗೆಗೆ. ಕರೆಕ್ಟ್ ಎಷ್ಟು ಗೊತ್ತಾ, ಒಂದು 6:15ಗೆಲ್ಲ ನನ್ನ ಅಡುಗೆ ಮುಗ್ದಿರುತ್ತೆ. ಅಂದರೆ ಕರೆಕ್ಟ್ 45 ಮಿನಿಟ್ಸ್ ಬೇಕು ನನಗೆ ಅಡುಗೆ ಮಾಡೋಕ್ಕೆ. ಇನ್ನೆಲ್ಲ ಮುಗಿಯೋಷ್ಟರಲ್ಲಿ 7:15 ಕರೆಕ್ಟು. ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಹಬ್ಬ ಅಂದರೆ ಒಂದು 7:45. ಆಮೇಲೆ ಚಿನ್ನಿಗೆ ರೆಡಿ ಮಾಡಿ, ನನ್ನ ಮಗಳಿಗೆ ರೆಡಿ ಮಾಡಿ ಕಳಿಸೋಷ್ಟರಲ್ಲಿ 8 ಗಂಟೆ. ನಾನು 8 ಗಂಟೆ ಫ್ರೆಶ್ ಅಪ್ ಆಗೋಕ್ಕೆ ಹೋದರೆ, ಒಂದೊಂದು ಸಾರಿ ಬೇಗನೆ ಹೋಗ್ತೀನಿ, ಒಂದೊಂದು ಸಾರಿ 8 ಗಂಟೆ ಆಗುತ್ತೆ. ಯಾಕಾಗಲ್ಲ ನೋಡಿ. ಚಪಾತಿ ಉಬ್ಬುತ್ತಾ ಇದೆ, ನಾನು ಅದು ಉಬ್ಬೋಕ್ಕೆ ಕೊಡಲ್ಲ, ಯಾಕಂದರೆ ಉಬ್ಬಿದ್ರೆ ಸಾಲ ಆಗುತ್ತಂತೆ. ಅದಕ್ಕೆ ನಾನು ಚಪಾತಿ ಉಬ್ಬೋಕ್ಕೆ ಕೊಡಲ್ಲ ಆ್ಯಕ್ಚುಲಿ. ಯಾರೋ ಹೇಳಿದರು ನನಗೆ ಚಪಾತಿ ಉಬ್ಬಿದ್ರೆ ಸಾಲ ಆಗುತ್ತೆ ಅಂತ. ಅದು ಉಬ್ಬುತ್ತಾ ಇದ್ರೂ ಹಂಗೆ ಚಪಾತಿ ಮೇಲೆ ಟಂಗ್ ಅಂತ ತಲೆ ಮೇಲೆ ಕೊಡ್ತೀನಿ ಅದು ಚಪಾತಿದು. ಅದಕ್ಕೆ ಉಬ್ಬಕ್ಕೆ ಕೊಡೋಲ್ಲ ನಾನು ಚಪಾತಿ. ಯಾರ್ಯಾರೋ ಏನೇನೋ ಹೇಳ್ತಾರಲ್ವ, ಅದು ಹಂಗಂಗೆ ಮನಸ್ಸಲ್ಲಿ ಇಟ್ಕೊಳ್ಳುತ್ತೆ. ಯಾಕಂದರೆ ಏನಿಲ್ಲ ಅಂದ್ರೇ ಇಷ್ಟೊಂದು ಒದ್ದಾಡ್ತಾ ಇರ್ತೀವಿ, ಮತ್ತು ಸಾಲ ಅದು ಇದು ಭಯ ಆಗುತ್ತೆ ನೆನೆಸ್ಕೊಂಡ್ರೇ. ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಲ್ವಾ. ಮತ್ತು ಪಲ್ಯ ಆಗೋ ನೀರು ಹಾಕಿದ್ದೆ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ. ಆಮೇಲೆ ನೀರು ಹಾಕಿದ್ದು ಏನು ಗೊತ್ತಾ, ಶೇಂಗಾ ಪೌಡರ್ ಅಂದರೆ ಕಡಲೆ ಬೀಜನ, ಕಡಲೆ ಬೀಜ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು. ನಿಮ್ಗೆ ಗೊತ್ತಲ್ವ, ನಮ್ಮ ಕಡೆ ಎಲ್ಲ ಪ್ರತಿಯೊಂದಕ್ಕೂ ನಾವು ಹಾಕ್ತೀವಿ ಕಡಲೆ ಬೀಜ ಪುಡಿ. ಪ್ರತಿಯೊಂದು ಪಲ್ಯಕ್ಕೂ ಹಾಕಲೇಬೇಕು ನಾವು. ಸೊ ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ನಾನು ಸ್ವಲ್ಪ ಕಮ್ಮಿ ಇದೆ ಅನಿಸ್ತಾಯಿತ್ತು, ಸೊ ಹಾಗಾಗಿ ಮತ್ತೆ ಹಾಕ್ತಾಯಿದ್ದೆ. ಮ್ಯಾಗಿ ಪ್ಯಾಕೆಟ್ ಇದೆ, ಅದೊಂದು ಯಾವಾಗ ಮಾಡಿ ಖಾಲಿ ಮಾಡಬೇಕೋ ಗೊತ್ತಿಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಬೀಳ್ತಾ ಇದೆ ಅದು. ಅದೊಂದು ಯಾವಾಗ ಮಾಡಿ ಖಾಲಿ ಮಾಡಿಬಿಡ್ಬೇಕು. ಚಪಾತಿ ಎಲ್ಲ ಆಯಿತು ಅನಿಸುತ್ತೆ ನೋಡಿ. ನಮ್ಮ ಕಡೆ ಏನಂತಾರೆ ಗೊತ್ತಾ, ಯಾರು ಹಂಚಿಟ್ರೋ ಅವರೇ ತೆಗಿಬೇಕು, ಇಲ್ಲಾಂದರೆ ಮಕ್ಕಳು ಕಪ್ಪು ಹುಟ್ಟು ಬಿಡ್ತಾರೆ ಅಂತ ಹೇಳ್ತಾರೆ. ಹಂಗೆಲ್ಲ ರೂಲ್ಸ್ ಇರುತ್ತೆ. ಅದಕ್ಕೆ ನಾವು ಮಾಡಿದ್ದು ನಾವೇ ತೆಗಿಬೇಕು ಎಲ್ಲನೂ. ಆ ಕಡೆ ಚಪಾತಿ ಆಯಿತು, ಪಲ್ಯನೂ ಆಲ್ಮೋಸ್ಟ್ ಆಲ್ ಡನ್, ರೈಸ್ ಆಯಿತು. ಅಷ್ಟೇ ನಮ್ಮ ಅಡುಗೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಡುಗೆ ಅಂದರೆ ಅಷ್ಟೇ ಇರುತ್ತೆ. ಇನ್ನದ್ರ ಜೊತೆ ಪಾಯಸ, ಅದು ಸೈಡ್ಸು, ಯಾವುದ್ಯಾವುದೋ ಏನೇನೋ ಡ್ರಿಂಕ್ಸ್ ಅಂತೆ, ಅದು ಇದು ಏನೂ ಇರಲ್ಲ, ಅಷ್ಟೇ ಇರುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೆಲಸನೇ ಅಷ್ಟು. ನೋಡಿ ಇವಾಗ ನಾನು ಇಡ್ತಾಯಿದ್ದೀನಿ ಟೀ. ಯಾಕಂದರೆ ನಮ್ಮಪ್ಪ ನಾನು ಊಟ ಮಾಡಲ್ಲ, ಬರೀ ಬಾಕ್ಸ್ ಮಾತ್ರ ಹಾಕು, ನನಗೆ ಟೀ ಮಾಡು, ನಾನು ನೀರು ತಗೊಂಡು ಬರ್ತೀನಿ ಅಂತ ಹೇಳಿದರು. ನಾವು ಇದು ಕುಡಿತೀವಿ, ಫಿಲ್ಟರ್ ವಾಟ್ರ್ ಕುಡಿತೀವಿ. ಸೊ ಹಾಗಾಗಿ ನಮ್ಮಪ್ಪ ನೀರು ತರಕ್ಕೆ ಹೋಗಿದ್ದರು, ಬರೋ ಅಷ್ಟರಲ್ಲಿ ಟೀ ಮಾಡಿಡು ಅಂತ ಅಂದರು. ಮತ್ತು ಹಾಲಲ್ಲಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ಹಾಲು ಗಟ್ಟಿ, ಅದು ಪೌಡ್ರ್ ಹಾಲು ಯಾವುದು ಹಾಲಿರುತ್ತೋ ಗೊತ್ತಿಲ್ಲ. ಸೊ ಗಟ್ಟಿ ಕುಡಿದ್ರೆ ಒಂಥರ ಕಾಲೆಲ್ಲ ವಾಯುನ ಏನು ಹೇಳ್ತಾರೆ ಆ ಥರ ಬಂದಂಗಿರುತ್ತೆ. ಅದಕ್ಕೆ ಫುಲ್ಲು ಗಟ್ಟಿ ಹಾಲು ಕುಡಿಬಾರ್ದು, ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು.
ಅಂದರೆ ಏನೂ ಆಗಲ್ಲ. ಒಬ್ಬೊಬ್ಬರು ಗಟ್ಟಿ ಹಾಲು ಬೇಕು ಅಂತ ಗಟ್ಟಿ ಹಾಲೇ ಕುಡಿತಾರೆ. ಸೊ ಹಾಗೆ ಮಾಡಬೇಡಿ ಎಲ್ಲರೂ ಪ್ಲೀಸ್. ಇಲ್ಲಿ ನೋಡಿ, ಒಂದು ಕಡೆ ಟೀಗಿಟ್ಟು ಮತ್ತು ನಾನೇನು ಮಾಡ್ತಾಯಿದ್ದೆ ಅಂತಂದರೆ ಬಾಕ್ಸ್ ಹಾಕ್ತಾಯಿದ್ದೆ. ಅದು ನಮ್ಮ ಅಪ್ಪಂದು ಹಾಟ್ ಬಾಕ್ಸು. ಇದು ಕರ್ಚೀಫು. ನಾನು ಡೈಲಿ ಒಂದೊಂದು ಕರ್ಚೀಫ್ ಚೇಂಜ್ ಮಾಡ್ತಾಯಿರ್ತೀನಿ ಅವ್ರದ್ದು. ಆ ಥರ ಮಡಚಿಬಿಟ್ಟು ಬಾಕ್ಸಲ್ಲಿ ಹೀಗಿಡ್ತೀನಿ ನೋಡಿ, ಅಲ್ಲಿ ಮಾಡಿಬಿಟ್ಟು ಹಂಗೆ ಮಡಚಿಬಿಟ್ಟು ಮೇಲೆ ಮುಚ್ಚಿಡ್ತೀನಿ. ಯಾಕಂದರೆ ಹಾಟ್ ಬಾಕ್ಸ್ ಅಲ್ವಾ, ಅದು ಹಂಗೆ ಬಿಸಿ ಇರುತ್ತೆ ಮಧ್ಯಾಹ್ನದವರೆಗೂ ಸ್ವಲ್ಪ. ಮತ್ತು ಇವಾಗ ಹಾಕ್ತೀನಿ ಪಲ್ಯ ಒಂದು ಬಾಕ್ಸಲ್ಲಿ ಹಾಕಿರ್ತೀನಿ. ಟೇಸ್ಟಿಯಾಗಿತ್ತು ಗೊತ್ತಾ, ಪಲ್ಯ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗಂತೂ ಟೇಸ್ಟಿಯಾಗಿತ್ತು. ನಾನು ಈರುಳ್ಳಿ ತಿನ್ನಲ್ಲ ಆ್ಯಕ್ಚುಲಿ, ಬಟ್ ನಾನು ಗ್ರೇವಿ ತಿಂದೆ. ನನಗೆ ಈ ಥರ ಮೇಲೆ ಈರುಳ್ಳಿ ತಿನ್ನು ಅಂದರೆ ಆಗಲ್ಲ, ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಬರೀ ಗ್ರೇವಿ ತಿಂದ್ಕೊಂಡೆ. ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಬಾಕ್ಸ್ ಹುಡುಕ್ತಾ ಇದ್ದೆ ಇನ್ನೊಂದು ರೈಸ್ಗೆ ಅಂತ, ಸಿಗಲ್ದೇ ಇಲ್ಲ. ಬೆಳಗ್ಗೆ ಎಷ್ಟು ಹುಡುಕಿದ್ರೂ ಅದು ಸಿಗೋದೇ ಇಲ್ಲ ಬೆಳಗ್ಗೆ. ಆ್ಯಕ್ಚುಲಿ ಅವರು ಡೈಲಿ ಬರೀ ಚಪಾತಿ ಮಾತ್ರ ತೊಗೊಂಡೋಗ್ತಾರೆ. ಬಟ್ ಇವತ್ತು ನಾನು ರೈಸ್ ಹಾಕಿದ್ದೆ. ಯಾಕಂದರೆ ಚಪಾತಿ ಬೆಳಗ್ಗೆ ಊಟ ಮಾಡೋದ್ರೆ ಓಕೆ, ಬಟ್ ಬೆಳಗ್ಗೆ ಊಟ ಮಾಡಿರಲಿಲ್ಲ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ರೈಸು ಹಾಕಿದ್ದೆ. ರೈಸ್ ನಮಗೋಸ್ಕರ ಅಂತ ಮಾಡ್ಕೊತೀನಿ ನಾನು. ಬೆಳಗ್ಗೆ ಒಂದೊಂದು ಸಾರಿ ಚಪಾತಿ ತಿನ್ನೋಕ್ಕಾಗುತ್ತೆ, ಒಂದೊಂದು ಸಾರಿ ಆಗಲ್ಲ. ಅದಕ್ಕೆ ನನ್ನ ಮೂಡ್ ಯಾವಾಗ ಹೆಂಗಿರುತ್ತೋ ಗೊತ್ತಾಗಲ್ಲ. ಅದಕ್ಕೆ ನಾನು ಚಪಾತಿನೂ ರೈಸು ಎರಡೂ ಮಾಡಿರ್ತೀನಿ. ಚಪಾತಿ ತಿನ್ನಬೇಕು ಅಂದರೆ ಚಪಾತಿ ತಿಂದಿರ್ತೀನಿ, ಇಲ್ಲ ರೈಸ್ ತಿನ್ನಬೇಕು ಅಂದರೆ ರೈಸ್ ತಿಂದಿರ್ತೀನಿ. ಮತ್ತು ಒಂದು ಅರ್ಧದಷ್ಟು ಮೂಲಂಗಿ ಡೈಲಿ 2 ಹಾಕ್ತಿದ್ದೆ. ಇವತ್ತು ಖಾಲಿ ಆಗಿತ್ತು, ಅದಕ್ಕೆ ಎಷ್ಟು ಉಳಿದಿದೆಯೋ ಅಷ್ಟು ಮೂಲಂಗಿ. ಯಾಕಂದರೆ ನಾವು ಮನೇಲಿದ್ದರೆ ಹೇಗಾದರೂ ತಿನ್ಕೋಬೋದು. ಬಾಕ್ಸ್ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿದ್ದರೆ ಚೆನ್ನಾಗಿ ತಿನ್ನಬೇಕು ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಸೈಡ್ ಏನಾದರೂ ಇರಬೇಕು. ಅದಕ್ಕೆ ನಾನೇನು ಮಾಡಿದೆ, ಒಂದು 4-5 ಮೂಲಂಗಿ ರ್ಯಾಡಿಶ್, ಅದನ್ನು ಒಂದು 4-5 ಚಪಾತಿ ಜೊತೆ ಇದ್ದರೂ ಸಾಕು, ರೈಸ್ಗೇನು ಬೇಡ. ಸೊ ನೋಡಿ, ಕಟ್ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ ಕೊಡ್ತೀನಿ. ಖುಷಿಯಿಂದ ತಿಂತಾರೆ ಆವಾಗ ನಮ್ಮಪ್ಪ. ನೋಡಿ ಇಟ್ಟೆ ಅಂತ ಡನ್ ಅಂತ ಹೇಳ್ತೀನಿ ಇವಾಗ ನಾನು. ಎಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಯಾವುದಾದ್ರೆ ವೆಡ್ನೆಸ್ಡೇ, ಬುಧವಾರ. ನಂದು ಈ ದಿನ ಒಂದು ಹೀಗಿತ್ತು. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಬೆಳಗ್ಗೆ ಎದ್ದೆ 5:15ಗೆ ಎದ್ದು ಅಡುಗೆ ಎಲ್ಲ ಮಾಡಾಯಿತು. ಆ್ಯಕ್ಚುಲಿ ಈ ವಿಡಿಯೋ ಮೊನ್ನೆಯಿಂದ ಓಡ್ತಾಯಿದೆ, ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಚೆನ್ನಾಗಿ ಅನಿಸಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲೆಲ್ಲ ಗೊತ್ತಾಗುತ್ತೆ. ಅಂದರೆ ಕೆಲ್ಸಕ್ಕೆ ಹೋಗೋರು ಹೇಗಿರ್ತಾರೆ, ಹೇಗೆ ಎಷ್ಟು ಬೇಗ ಎದ್ದೇಳಬೇಕು. ಕೆಲಸ ಅಂದರೆ ನನ್ನ ಥರನೇ ಎಲ್ಲರೂ ಕಷ್ಟಪಡ್ತಾರೆ, ಎಲ್ಲರೂ ಬೇಗ ಎದ್ದೇಳ್ತಾರೆ. ನನಗಿನ್ನ ಜಾಸ್ತಿ ನನಗಿನ್ನ ಬೇಗ ಎದ್ದೇಳೋರು ಇರ್ತಾರೆ. ಅಂದರೆ ನನಗೇನು ಕಮ್ಮಿ ಕೆಲಸ ಏನಿರಲ್ಲ ನನಗೆ, ಬಟ್ ಇನ್ನೂ ಕಷ್ಟಪಡೋರು ಇರ್ತಾರೆ. ಜೊತೆಗೆ ವಿಡಿಯೋ ಮಾಡಿ ತುಂಬ ಕಷ್ಟ ಕೆಲಸ. ಸೊ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹಂಬಲ್ ರಿಕ್ವೆಸ್ಟು. ಓಕೆನಾ? ಬಾಯ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.